ಜೊತೆಗೆ ತಗ್ ಲೈಫ್ ಸಿನಿಮಾವನ್ನ ಪ್ರದರ್ಶನ ಮಾಡಬಾರ್ದು ಅನ್ನೋ ಕೂಗೆಲ್ಲ ವೆರಿ ಸಿಂಪಲ್. ಸಿನಿಮಾ ಇಸ್ ಅ ವೈಡ್ ಸ್ಪ್ರೆಡ್ ಮೀಡಿಯಂ. ಇವತ್ತು ಡಿಜಿಟಲಿ ತುಂಬ ಫಾರ್ವರ್ಡ್ ಇದ್ದೀವಿ ಆ್ಯಂಡ್ ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾ ಬಂದೇ ಬರುತ್ತೆ, ತಲುಪುತ್ತೆ. ಸೊ ಥಿಯೇಟ್ರಿಕಲ್ ರಿಲೀಸ್ ಬೇಕು ಅನ್ನೋದಕ್ಕೆ ನಾವೀಗ ಚೇಂಬರಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ದೇ ವಿಲ್ ಟೇಕ್ ಅ ಕಾಲ್ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ಆದರೆ ಏನಂದರೆ ಯಾವುದೇ ರಾಜ್ಯಕ್ಕೆ ಹೋದರೂ ಆಯಾ ಭಾಷೆ, ಈಗ ನಾವು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲಿ ಭಾಷೆಯನ್ನು ಗೌರವಿಸೇ ಇರಬೇಕು. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿ ಆ ಮಣ್ಣಿಗೆ ಹೋಗ್ಬಿಟ್ಟು ನಮ್ಮ ಭಾಷೆ ಮಾತ್ರ ಮಾತಾಡಬೇಕು ನಾನು ಅನ್ನೋಕ್ಕಾಗಲ್ಲ. ಅಥವಾ ನಮ್ಮ ಭಾಷೆನೇ ಕಿರಿದು ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ. ಸೊ ಇಲ್ಲಿ ನನ್ನ ತಾಯಿ ದೊಡ್ಡವಳು, ನಿನ್ನ ತಾಯಿ ಚಿಕ್ಕವಳು ಹೆಂಗೆ ಅಂತೀರಿ? ತಪ್ಪಲ್ವಾ? ಸೊ ಅವ್ರವ್ರ ತಾಯಿ ದೊಡ್ಡವರು, ಅವ್ರವ್ರ ತಂದೆ ದೊಡ್ಡವರು, ಆ ರೀತಿ ಇರಬೇಕಾದ್ರೆ ಅದೊಂದು ಒಂದು ಮಾನಸಿಕವಾದ ಅಥವಾ ಒಂದು ಭಾವೋದ್ವೇಗ ಉಂಟು ಮಾಡಬಹುದಾದಂಥ ವಿಷಯ. ಅದನ್ನು ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಒಳ್ಳೆಯದು. ಆ್ಯಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗಲೇ ಹೇಳ್ದಂಗೆ ಸೊ ಅಥಾರಿಟೀಸ್ ಏನಿದ್ದಾವೆ ಅವರು ಡಿಸೈಡ್ ಮಾಡಬೇಕು. ಆ್ಯಂಡ್ ಏನಾಗುತ್ತೆ ಸಿನಿಮಾ ರಿಲೀಸ್ ಅನ್ನೋ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ತುಂಬ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ಅದರಲ್ಲಿ. ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸು ಒಂದು ಕಡೆ ಆದರೆ ಈ ಕಡೆ ಚೇಂಬರು, ನಮ್ಮ ಕನ್ನಡತನ, ನಮ್ಮ ಕನ್ನಡದ ಭಾವನೆ ಅನ್ನೋದು ಮತ್ತೊಂದು ಕಡೆ ಆಗುತ್ತೆ. ಸೊ ಎಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತೊಗೊಂಡು ಇದರಿಂದ ಅಂದರೆ ಕ್ಷಮೆ ಕೇಳಲ್ಲ ಅಂತ ಅವ್ರು ಏನು ಹೇಳಿದಾರಲ್ಲ ಆ ಮಾತಿಗೆ ಅವರು ಪ್ರಾಯಶಃ ಅವ್ರಿಗೊಂದು ಸ್ವಲ್ಪ ಅರ್ಥ ಆಗೋ ರೀತಿಯ ಒಂದು ವಿಷಯನ ಮೆಸೇಜ್ನ ಕನ್ವೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಆ್ಯಂಡ್ ಅದರ್ವೈಸ್ ನಾನು ಯಾವಾಗಲೂ ಭಾವಿಸೋದು ಇಷ್ಟೇ. ನಾನು ಹಲವಾರು ಕಡೆ ನಾನು ಕಾಲೇಜ್ ಕಾರ್ಯಕ್ರಮಗಳಿಗಾಗಲಿ ಸ್ಕೂಲ್ ಕಾರ್ಯಕ್ರಮಗಳಾಗಲಿ ಹೋಗೋದಾಗ ಹೇಳೋದೇನೆಂದರೆ ಕನ್ನಡ ಅಂತ ನಾವು ಕೂಗಿ, ಈಗ ಹಿಂದಿ ಹೇರಣೆ ಅಂತ ನಾವೇನಂತೀವಲ್ಲ, ಕನ್ನಡನೂ ನಾವು ಜೋರಾಗಿ ಮಾತಾಡಿ ಗಟ್ಟಿಯಾಗಿ ಕೂಗಿ ಯಾವುದೋ ಒಂದು ಈ ಥರ ವಿಷಯಗಳು ಬಂದಾಗ ಅಷ್ಟೇ ಕನ್ನಡ ಅಂತ ಹೇಳಿದೆ. ಸದಾಕಾಲ ಕನ್ನಡವನ್ನು ನಾವು ಮಾತಾಡ್ತಿದ್ರೆ ಸಾಕು. ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡದವರು ಕನ್ನಡವನ್ನು ಮಾತಾಡಬೇಕು, ಅಭಿಮಾನಿಸಬೇಕು. ನಾವು ಮಾತಾಡೋ ಪರಿಯನ್ನು ಕಂಡು ಬೇರೆಯವ್ರು ಕನ್ನಡ ಮಾತಾಡಬೇಕು, ಕನ್ನಡ ಕಲಿಬೇಕು ಅಂತ ಅನಿಸ್ಬೇಕು. ಎಲ್ರಿಗೂ ತುಂಬ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಅವ್ರವ್ರ ಭಾಷೆಯಲ್ಲಿ ನಾವು. ಸೊ ಅವ್ರು ಕನ್ನಡ ಕಲಿಯೋ ಅನಿವಾರ್ಯತೆಯೂ ಇಲ್ಲ. ಸೊ ಇಲ್ಲಿ ಯಾವಾಗ ನನ್ನ ಭಾಷೆಯನ್ನು ನಾನು ಅಭಿಮಾನಿಸೋದೇ ಇಲ್ಲ, ನನ್ನ ಭಾಷೆಯನ್ನು ನಾನು ಬಳಸೋದೇ ಕಡಿಮೆ ಆಗಿದೆ ಅಂದಾಗ ಸೊ ಈ ಥರ ಇಶ್ಯೂಗಳು ತುಂಬ ಸಾಮಾನ್ಯ ಆಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ಹೀಗೆ ಮುಂದುವರೆದ್ರೆ ಸೊ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಕನ್ನಡಿಗರು ಕನ್ನಡವನ್ನು ಬಳಸಿ ಬೆಳೆಸಕ್ಕೆ ಹೋಗ್ಬಿಡಿ, ದಯವಿಟ್ಟು ಬಳಸಿ.